ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ, ಪಕ್ಷದ ಚೌಕಟ್ಟಿನಲ್ಲಿ ಇರೋ ಅಂಥವಳು. ತಾವು ನನ್ನನ್ನು ಈಗಿಂದಲ್ಲ 26-27 ವರ್ಷದಿಂದ ತಮಗೆಲ್ಲರಿಗೂ ನಾನು ಪರಿಚಯ ಇದ್ದೀನಿ. ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ನಾನು ಉತ್ತರಗಳನ್ನು ಕೊಡ್ತೀನಿ. ಇವತ್ತು ಕೂಡ ನಾನು ಅದನ್ನೇ ಹೇಳ್ತೀನಿ. ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮುಹೂರ್ತ ಫಿಕ್ಸ್ ಮಾಡಿರೋದಾಗಿರ್ಬೋದು, ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಉಂಟು, ನಮ್ಮ ಮುಖ್ಯಮಂತ್ರಿಗಳುಂಟು, ನಮ್ಮ ಉಪಮುಖ್ಯಮಂತ್ರಿಗಳುಂಟು. ಪಕ್ಷ ಕೊಟ್ಟಿರುವಂಥ ಕೆಲಸ, ಸರ್ಕಾರ ವಹಿಸುವಂಥ ಕೆಲಸ ನಾನು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ಇದ್ರ ಹೊರತು ನನಗೇನೂ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಕೇಳೋದನ್ನು ಏನು ತಪ್ಪಿಲ್ಲ. ಈಗ ನೋಡಿ, ನನಗಿನ್ನ ಹಿರಿಯರು ಬೆಳಗಾವಿನಲ್ಲಿದ್ದಾರೆ. ಆದರೆ ನನಗೆ ಅವಕಾಶ ಒಬ್ಬ ಮಹಿಳೆಯಾಗಿ, ಯಾಕಂತಂದ್ರೆ ಪಕ್ಷದಲ್ಲಿ ಇಷ್ಟು ವರ್ಷ ನಾನು ಪಕ್ಷದ ಒಂದು ಬ್ಲಾಕ್ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ರಾಜ್ಯದ ಅಧ್ಯಕ್ಷ ಆಗಿ ಪಕ್ಷ ಸಂಘಟನೆಯಲ್ಲಿರುವಂಥ ಅನುಭವ ಇರಬಹುದು, ಅಥವಾ ಮಹಿಳಾ ಒಂದು ಕೋಟಾ ಇರಬಹುದು, ಅಥವಾ ನಮ್ಮ ಜಾತಿ ಕೋಟಾ ಇರಬಹುದು, ಏನೇನೋ ಬಂದು ನನಗೆ ಅವಕಾಶ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ನನಗಿನ್ನ ಸೀನಿಯರ್ಸ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ನಮ್ಮ ಜಿಲ್ಲೆನಲ್ಲೂ ಕೇಳಿದ್ರೆ ತಪ್ಪಿಲ್ಲ, ಜಿಲ್ಲೆನಲ್ಲೂ ಮಾಡಿದ್ರು ತಪ್ಪಿಲ್ಲ, ರಾಜ್ಯದಲ್ಲಿ ಬೇರೆಯವ್ರು ಕೇಳಿದ್ರು ತಪ್ಪಿಲ್ಲ, ಹೊಸಬ್ರನ್ನ ತೆಗೆದುಕೊಂಡು ಬಂದ್ರು ತಪ್ಪಿಲ್ಲ. ನೋಡಿ, ಖಂಡಿತ ಆಗಬಹುದು. ಬಹಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆಗಳ ಸಮಾನವಾಗಿ ಬೆಳಗಾವಿ ಜಿಲ್ಲೆ ಇದೆ. ಅದು ನಂಬರ್ನೂ ಆಗ್ಬೋದು. ಯಾಕಂದ್ರೆ ಬಿಜೆಪಿಯವರು ಇದ್ದಂತ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಿದ್ರು, 13 ಜನ ಕ್ಯಾಬಿನೆಟ್ ದರ್ಜೆಯ ಚೇರ್ಮನ್ಗಳಿದ್ರು ಬಿಜೆಪಿ ಸರ್ಕಾರನಲ್ಲಿ. 3 ಜನ ಅಲ್ಲ, 5 ಜನ. ಶ್ರೀಮಂತ್ ಪಾಟೀಲ್, ಶಶಿಕಲಾ ಜೊಲ್ಲೆ, ಆಮೇಲೆ ಯಾರು ಕತ್ತಿಯವರಿದ್ರು, ಲಕ್ಷ್ಮಣ್ ಸವದಿಯವರಿದ್ರು. ದೊಡ್ಡ ಜಿಲ್ಲೆ ಇದೆ ರೀ. ನಮ್ಮ ವಾದ ಅಂತೂ ಖಂಡಿತವಾಗ್ಲೂ ನಮ್ಮ ವಾದ ಅಂತೂ ಇದ್ದೇ ಇದೆ. 13 ಜನರನ್ನ ಕ್ಯಾಬಿನೆಟ್ ಚೇರ್ಮನ್ ಮಾಡಿದ್ರು, 5 ಜನರನ್ನ ಮಂತ್ರಿ ಮಾಡಿದ್ರು. ನಮ್ಮ ದೊಡ್ಡ ಜಿಲ್ಲೆ ಇದೆ, ನಮ್ಮ ವಾದ ಖಂಡಿತ ಇದ್ದೇ ಇದೆ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೇದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೇದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ನಾನು ಇಂಡಿವಿಜುವಲ್ ಹೆಸರು ಹೇಳಿದ್ರೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿಯವರು ನನಗೆ ತುಂಬಾ ಆತ್ಮೀಯರು, ತುಂಬಾ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿಯವರಾಗಿರ್ಬೋದು, ಗಣೇಶ್ ಹುಕ್ಕೇರಿಯವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLAಗಳಾಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬಾ ನಮಗೆ ಆತ್ಮೀಯ. ನಮ್ಮ ವಾದ, ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ ಅಷ್ಟೇ. ನೋಡಿ, ತುರುಮುರಿ ಕಚಡ ಡಿಪೋ ಇದು ಇವತ್ತಿಂದು ನಿನ್ನಿದು ಅಲ್ಲ. ಇದು 2011ರಿಂದ ನಡೆದಂಥದ್ದು. ತಮಗೂ ಎಲ್ಲ ಗೊತ್ತಿದೆ. 2009ರಲ್ಲಿ ಇದು ಅಗ್ರಿಮೆಂಟ್ ಆಗಿ ಇಲ್ಲಿವರೆಗೆ ಬಂದಿದೆ. ಆದರೆ ನಾನು ಬಂದ ಮೇಲೆ ಬಹಳ ದೊಡ್ಡ ದೊಡ್ಡ ನಿರ್ಣಯಗಳನ್ನು ನಾವಿಲ್ಲಿ ಮಾಡಿದ್ದೇವೆ. ನನ್ನ ಒಂದು ವಿಶೇಷವಾದಂಥ ಕಾಳಜಿ ಯಾಕೆ ಕಾಳಜಿ ಅಂತಂದ್ರೆ, ಅದು ನನ್ನ ಕ್ಷೇತ್ರ, ಸ್ವಾಭಾವಿಕ ಕ್ಷೇತ್ರದ ಒಬ್ಬ ಶಾಸಕಿಯಾಗಿ ಅದು ಜನರ ಒಟ್ಟಿಗೆ ಮಿಂಗಲ್ ಆಗೋದು, ಎವ್ರಿ ಡೇ ಟು ಡೇ ಲೈಫ್ನಲ್ಲಿ ಜನರ ಒಟ್ಟಿಗೆ ಸುಖ ಕಷ್ಟ ಹಂಚ್ಕೊಳ್ಳೋಂಥ ನನಗೆ ಈ ಕಚಡ ಡಿಪೋದ ಸಮಸ್ಯೆ ಬಗ್ಗೆ ನನಗೆ ಮಾಹಿತಿ ಇದ್ದಷ್ಟು ತಮಗೆ ಯಾರಿಗೂ ದಯಮಾಡಿ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರದವರಾದ್ರೆ ಮಾಹಿತಿ ಇರಬಹುದು. ಈಗಾಗಲೇ DC ಅವರ ಜೊತೆ ಮಾತನಾಡಿ, ಈಗಲ್ಲ, ಇತ್ತೀಚೆಗಲ್ಲ, ಈಗ ನಾ ಮಂತ್ರಿ ಆದ್ಮೇಲೆ ಆಗಲಿ ಅಥವಾ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಆಗಲಿ ಒಂದು ಹಂತಕ್ಕೆ ನಾವು ತೆಗೆದುಕೊಂಡು ಬಂದ್ವಿ. ತುರುಮುರಿ ಕಚಡ ಡಿಪೋದಲ್ಲಿ ಏನು ಈಗ ವೇಸ್ಟ್ ಬರುತ್ತೆ, ಇಡೀ ಸಿಟಿದ ವೇಸ್ಟ್ ಏನು ಬರುತ್ತೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 70% ಆದರೂ ವೇಸ್ಟನ್ನು ನಾವು ಬೇರೆ ಬೇರೆ ಕಡೆ ಕಳಿಸ್ಲಿಕ್ಕೆ. ಯಾಕಂತಂದ್ರೆ ಇನ್ನೂ ನಾನು ಕಮಿಷನರ್ ಅವ್ರ ಹತ್ರ ಮಾತನಾಡಬೇಕು.
ಒಂದು ಸುತ್ತಿಂದಲ್ಲ 5 ಸುತ್ತು ಮಾತುಕತೆ ಆಗಿದೆ. ಆದರೆ ಇದನ್ನು ನಾನು ಹೇಳೋಕೆ ಹೋದರೆ ಈಗ BJPಯ ಒಂದು ಪಾಲಿಕೆ ಇದೆ, ಪಾಲಿಕೆ ನಡೆಸ್ತಾ ಇರೋದು BJP. ಸೊ ನಾನೀಗ ಕಮಿಷನರ್ ನಾನು ಮಾತಾಡಿದ್ದೇವೆ, ನಾವು ಡಿಸಿಷನ್ ತಗೊಂಡಿದ್ದೇವೆ ಅಂತಂದ್ರೆ ಅಲ್ಲಿ ರಿಫ್ಟ್ ಬರುತ್ತೆ. ಮಾಧ್ಯಮದ ಮುಖಾಂತರ ನಾನು ಏನೇ ಹೇಳಿದ್ರು ಕೂಡ ಅಲ್ಲಿ ರಿಫ್ಟ್ ಬರುತ್ತೆ. ಬಟ್ ನಾನು DC ಅವ್ರು ಮಾಡಿರೋದು ಒಂದು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲಾ ಮಂತ್ರಿಗಳು ಸೇರಿಕೊಂಡು ನಾರ್ತ್ದಲ್ಲಿ ಒಂದು ಜಾಗನ ಐಡೆಂಟಿಫೈ ಈಗಾಗಲೇ ಮಾಡಿದೆ, ಒಂದು ಜಾಗನ. ಸೌತ್ನಲ್ಲಿ ನಾನು ಹೆಸರು ಹೇಳಕ್ ಹೋಗಲ್ಲ, ನನಗೆ ಗೊತ್ತು ಎಲ್ಲಿ ನಾವು ಮಾಡಿದ್ದೀವಿ. ಸೌತ್ನಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದ್ದೀವಿ, ತಗೊಂಡು ಇದ್ದೀವಿ. ಐಡೆಂಟಿಫೈ ಅಷ್ಟೇ ಅಲ್ಲ, ತಗೊಂಡು ಇದ್ದೀವಿ ಈಗಾಗಲೇ. ಮತ್ತೆ ಯಮಕನಮಡಿನಲ್ಲಿ ಒಂದು ಜಾಗನ ತಗೊಂಡು. ಸೊ ಈ 100% ಕಸನ 70% ಆಯಾ ಭಾಗದಲ್ಲಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೌತ್ನಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನ ತೆಗೆದುಕೊಂಡು ಹೋಗಿ ನಾರ್ತ್ನಲ್ಲಿ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಇನ್ನೊಂದು ಕ್ಷೇತ್ರದಲ್ಲಿ. ಸೊ 4 ಕಾರ್ನರ್ದಲ್ಲಿ ಇವು ಆದಾಗ ತುರುಮುರಿ ಕಚಡ ಡಿಪೋದಲ್ಲಿ ಏನು ಈಗ ಟೆನ್ಷನ್ ಇದೆ, ಏನು ವಾಸನೆ ಇರ್ಬೋದು, ಏನು ಜನ ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಅಟ್ಲೀಸ್ಟ್ 100% ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಈಗ ಪ್ರಸ್ತುತ ನಾನು ಪ್ರತಿಭಟನೆ ಮಾಡ್ತಾ ಇಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ ನಿಮಗೆ. 100% ಪ್ರವೋಕ್ ಅನ್ನೋದಿಲ್ಲ ರೀ. ಜನ ಕಷ್ಟಪಟ್ಟಿದ್ದಾರೆ ತುರುಮುರಿನಲ್ಲಿ. ಸಿಟಿ ಕಚಡೆ ಎಲ್ಲ ಅಲ್ಲಿ ಹೋಗಿ ಬೀಳುತ್ತೆ. ಒಂದು ದಿನ 50 ರೂಪಾಯಿ ಬ್ಲೀಚಿಂಗ್ ಪೌಡರ್ ಹಾಕ್ಲಿಲ್ರಿ ಇನ್ನೂವರೆಗೆ ಅಲ್ಲೇ. ಆ ಕಚಡ ಡಿಪೋ ತಗೊಳ್ಬೇಕಾದ್ರೆ ರೈತರನ್ನ ಪುಸ್ಲಾಯಿಸಿ ಏನ್ ಹೇಳಿದ್ರು ಮಹಾನಗರ ಪಾಲಿಕೆಯವರು. ಅವತ್ತಿನ ಮಹಾನಗರ ಪಾಲಿಕೆ ಇರಬಹುದು, ಅವತ್ತಿನ ಆಡಳಿತ ಇರಬಹುದು. ಏನ್ ಹೇಳಿದ್ರು? ನಿಮಗೆ ಪ್ರತಿ ವರ್ಷ ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ತೀವಿ, ನಿಮ್ಮ ಬೋರ್ವೆಲ್ ಕುಡಿಯೋ ನೀರಿನ ತಪಾಸಣೆ ಮಾಡ್ತೀವಿ, ನಿಮ್ಮ ಯಾವುದೇ ಕಾಲರ ಆಗ್ಲಿ ಇನ್ನೊಂದಾಗ್ಲಿ ಮಸ್ಕಿಟೋ ಆಗ್ಲಿ ಏನೂ ಸಮಸ್ಯೆ ಬರ್ದಂಗ್ ನೋಡ್ತೀವಿ, ಇಲ್ಲಿ ನಿಮ್ಮ ನಾಯಿಗಳನ್ನ ಲಸಿಕೆ ಹಾಕ್ತೀವಿ. ಏನೂ ಮಾಡ್ಲಿಲ್ಲ. ಇಲ್ಲಿಯವರೆಗೆ ₹1 ಕೊಟ್ಟಿದ್ದಾರೆ ಕೇಳಿ. ನಿಮ್ಮ ಶಾಲೆಗಳನ್ನ ಸುಧಾರಿಸ್ತೀವಿ, ನಿಮ್ಮ ಅಂಗನವಾಡಿಗಳನ್ನ ಸುಧಾರಿಸ್ತೀವಿ, ಇಲ್ಲಿ PHC ಮಾಡ್ತೀವಿ. ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ತುರುಮುರಿಯಲ್ಲಿ, ಒಂದಾದ್ರೂ ಭರವಸೆ ಈಡೇರಿದವ? ಇಡೀ ಬೆಳಗಾವಿ ಸಿಟಿಯ ಅಲ್ಲಲ್ಲ, ಒಂದ್ ನಿಮಿಷ, ನಾನು ನೀವು ಹೇಳಿದ್ರ ಅಂತ ಹೇಳ್ತಾ ಇದ್ದೀನಿ. ಇಡೀ ಬೆಳಗಾವಿ ಸಿಟಿಯ ಕಚಡ ಅಲ್ಲಿ ಬರುತ್ತೆ. ಈಗ ನಾನು ಭಾಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ನಮ್ಮ ಜವಾಬ್ದಾರಿ ಮುಗಿದು ಬಿಡ್ತಾ? ಬೆಳಗಾವಿ ಸಿಟಿ ಕಚಡ ನಾವು ತಗೊಳ್ತೀವಿ ಅಂತಂದ್ರೆ ಆ ಭಾಗದ ನನ್ನ ಜನರ ಒಂದು ಸಮಸ್ಯೆ ಕೂಡ ನಾವು ಕೇಳಬೇಕಲ್ಲ. ನನಗೆ ಬೆಳಗಾವಿ ಜನ ನನ್ನವರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ. ಪ್ರತಿಭಟನೆ ಮಾಡೋದ್ರಿಂದ ಸಮಸ್ಯೆ ಬಗೆಹರುತ್ತಾ ಅಂತ ನೀವು ನಾನು ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ ನಾನು. ಯಾವಾಗ ಕಣ್ ತೆಗಿಯೋದು? ಹಾಗಾದ್ರೆ ಯಾವಾಗ ಕಣ್ ತೆಗಿಯೋದು? ಪಾಲಿಕೆ ನೋ ಸರ್ಕಾರದ ಕಡೆ ಇಲ್ಲ. ಈಗಾಗಲೇ 29ರವರೆಗೂ ಅಗ್ರಿಮೆಂಟ್ ಇದೆ. ಬಿಜೆಪಿ ಸರ್ಕಾರ ಬಂದಾಗ, ಒಂದ್ ನಿಮಿಷ ಬ್ರದರ್, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಸಂಜಯ್ ಪಾಟೀಲ್ ಇದ್ದಂತ ಸಂದರ್ಭದಲ್ಲಿ 29ನೇ ಅಂದ್ರೆ 2029ವರೆಗೂ ಅಗ್ರಿಮೆಂಟ್ ರಾಮ್ಕಿ ಅವ್ರ ಜೊತೆ ಆಗ್ಬಿಟ್ಟಿದೆ. ಸರ್ಕಾರ ಹಸ್ತಕ್ಷೇಪ ಮಾಡ್ಲಿಕ್ಕೆ ಬರೋದಿಲ್ಲ, ಪಾಲಿಕೆಯವರು ಡಿಸಿಷನ್ ತಗೊಳ್ಬೇಕು. ಸರ್ಕಾರ ಹಸ್ತಕ್ಷೇಪ ಮಾಡಿದ್ದಕ್ಕೇನೆ ಈಗ ನಾವು 4 ಕಡೆ ಜಾಗ ಐಡೆಂಟಿಫೈ ಮಾಡಿದ್ವಿ, 3 ಕಡೆ ಜಾಗ ಐಡೆಂಟಿಫೈ ಮಾಡಿದ್ವಿ, ತೆಗೆದುಕೊಂಡಿದ್ವಿ 2 ತಿಂಗಳಲ್ಲಿ. DC ಅವರು ಹೇಳಿದ್ದಾರೆ, ಮತ್ತೆ ನಾಳೆ 2 ತಿಂಗಳಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಮೇಡಮ್ ಕೇಳ್ಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.